ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನನ್ನ ಪ್ರಪಂಚ. ಇವತ್ತು ಬೆಳಿಗ್ಗೆ ನನಗೆ ಜಾಸ್ತಿ ಕೆಲಸ ಇಲ್ಲ, ಹಾಗಾಗಿ ಸ್ವಲ್ಪ ಆರಾಮ್ಸೆ ಇಲ್ಲಿ ಶುಂಠಿ ಚಹಾ ಕುಡಿತಾ ಇದ್ದೀನಿ. ಹಾಗೆ ಸ್ವಲ್ಪ ಸುತ್ತಮುತ್ತಲಿನ ಎನ್ವೈರ್ಮೆಂಟ್ ಎಲ್ಲ ನೋಡ್ತಾ ಇದ್ದೀನಿ. ತುಂಬ ಕಾಮಾಗಿರ್ತದೆ ಬೆಳಿಗ್ಗೆ. ಹಕ್ಕಿಗಳ ಕೂಗು ಎಲ್ಲ ಕೇಳಿಸುತ್ತೆ, ನೀಟಾಗಿ ಕೇಳಿಸ್ಕೊಂಡ್ರೆ ನಾವು. ಸೊ ಇವತ್ತು ತಿಂಡಿಗೆ ಅವರೆಕಾಳು ಉಪ್ಪಿಟ್ಟು ನನ್ನ ಫೇವ್ರೇಟ್. ಮತ್ತು ಮಕ್ಕಳ ಟಿಫಿನ್ ಬಾಕ್ಸ್ಗೆ ನಾನು ಪಲಾವ್ ಮಾಡ್ತಾಯಿದ್ದೀನಿ. ದಿನಾಲೂ ಚಪಾತಿ ಕೊಡೋದಿಲ್ಲ, ಯಾಕಂದರೆ ಅವ್ರಿಗೂ ಸ್ವಲ್ಪ ಚೇಂಜ್ ಇರಲಿಲ್ಲ. ಸೊ ವಾರದಲ್ಲಿ 3 ದಿನ ಚಪಾತಿ, ದೆನ್ ರೆಸ್ಟ್ 2 ಡೇಸ್ ಬೇರೆ ಏನಾದರೂ ತಿಂಡಿನೋ ಸ್ನ್ಯಾಕ್ಸ್ ಈ ಥರ ಏನಾದರೂ ಮಾಡಿಕೊಡ್ತೀನಿ. ನಾನು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಎಲ್ಲ ಹಾಕಿ ಸಿಡಿಸಿದ್ದೀನಿ. ಆಮೇಲೆ ಇವಾಗ ಸ್ವಲ್ಪ ಉದ್ದಿನಬೇಳೆ ಹಾಕಿದೆ. ಉದ್ದಿನಬೇಳೆ ಹಾಕಿದ ನಂತರ ಬರೋ ಸ್ಮೆಲ್ಲೇ ಬೇರೆ, ತುಂಬ ಚೆನ್ನಾಗಿ. ಯಾವುದೇ ಮನೇಲಿ ಉಪ್ಪಿಟ್ಟು ಮಾಡೋದು ಗೊತ್ತಾಗ್ತದೆ ಉದ್ದಿನಬೇಳೆ ಹಾಕಿದ ಕೂಡಲೇ. ಅದಕ್ಕೆ ಕರಿಬೇವು ಮತ್ತು ಗ್ರೀನ್ ಚಿಲ್ಲಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಅದು ಸ್ವಲ್ಪ ಫ್ರೈ ಆದ ನಂತರ ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೆ ನಾನು. ಮೊದಲೇ ನಾನು ಅವರೆಕಾಳು ಬೇಯಿಸಿಟ್ಟಿದ್ದೆ. ಅವರೆಕಾಳು ಬೇಯಿಸಿದ್ದೀನಿ ಮತ್ತು ಬಟಾಣಿಯನ್ನು ಬೇಯಿಸಿಟ್ಟಿದ್ದೀನಿ ಕುಕ್ಕರಲ್ಲಿ. ಅವರೆಕಾಳು ಉಪ್ಪಿಟ್ಟಿಗೆ ಯೂಸ್ ಮಾಡ್ತಾಯಿದ್ದೀನಿ, ಹಾಗೆ ಬಟಾಣಿ ನಾನು ವೆಜ್ ಪಲಾವಿಗೆ ಯೂಸ್ ಮಾಡ್ತಾಯಿದ್ದೀನಿ. ಎರಡೂ ಸೈಮಲ್ಟೇನಿಯಸ್ ಆಗಿ ಮಾಡ್ತಾಯಿದ್ದೀನಿ. ಸೊ ಮೊದಲಿಗೆ ನಾನು ಇದು ಆ ಕಡೆ ಕುಕ್ಕರ್ ಅದು ಸರಿ ಕಾಣಿಸ್ತಿಲ್ಲ, ನನಗೆ ಗೊತ್ತಿಲ್ಲ ಯಾಕೆ ಅಂತ. ಬಹುಶಃ ಲೆನ್ಸ್ ನಾನು ಕರೆಕ್ಟಾಗಿ ಸೆಟ್ ಮಾಡಲಿಲ್ಲ, ಅದಕ್ಕೆ ಚಕ್ಕೆ ಲವಂಗ ಎಲ್ಲ ಹಾಕಿದೆ ನಾನು ಆ ಕಡೆ ಕುಕ್ಕರ್ಗೆ. ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದ ನಂತರ ರವೆ ಹಾಕಿ, ಇದು ಸಣ್ಣ ರವೆ ಅಂತ ಹೇಳ್ತೇವಲ್ಲ ಅದನ್ನು ಯೂಸ್ ಮಾಡಿದ್ದೀನಿ ನಾನು. ಅದ್ರ ಜೊತೆ ರವೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಈ ಕಡೆ ಕುಕ್ಕರಲ್ಲಿ ಬಟಾಣಿ, ಟೊಮೆಟೊ, ಈರುಳ್ಳಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಗ್ರೀನ್ ಚಿಲ್ಲಿ ನಾನು ಉದ್ದಕ್ಕೆ ಹಾಕಿದ್ದೀನಿ, ಕಟ್ ಮಾಡಲಿಲ್ಲ ಅದನ್ನು. ಇದನ್ನೆಲ್ಲ ಹಾಕಿ ಮತ್ತು ಅದ್ರ ಜೊತೆ ಯಾವುದಾದ್ರೂ ಬಿರಿಯಾನಿ ಮಸಾಲ ಇದ್ದರೆ ಆದಿತ್ತು, ಇಲ್ಲಾಂದರೆ ಪಲಾವ್ ಪೌಡರು ಆಯಿತು. ನಾನು ಯೂಶ್ವಲಿ ಬಿರಿಯಾನಿ ಮಸಾಲ ಯೂಸ್ ಮಾಡ್ತೀನಿ. ಸೊ ಇದನ್ನು ಹಾಕಿ ನೀಟಲ್ಲಿ ಆಯಿಲ್ನಲ್ಲಿ ಫ್ರೈ ಮಾಡಬೇಕು ನಾವು. ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಾಗತ್ತೆ. ಮತ್ತು ಸ್ವಲ್ಪ ಅರಿಶಿಣವನ್ನು ಹಾಕಿ ಎಲ್ಲ ಫ್ರೈ ಆದ ನಂತರ ಅಕ್ಕಿ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ಒಂದು 1.5 ಕಪ್ ರೈಸ್ಗೆ ನಾನು 3 ಕಪ್ಸ್ ಆಫ್ ನೀರು ಹಾಕ್ತಾಯಿದ್ದೀನಿ ಇಲ್ಲಿ. ಅದೆಲ್ಲ ಹಾಕಿ ಸ್ವಲ್ಪ ಬಿಸಿ ಮಾಡಿದ ನಂತರ, ಅಂದರೆ ನೀರು ಸ್ವಲ್ಪ ಬಿಸಿ ಆದ ನಂತರ ಕುಕ್ಕರ್ ಕೂಗಿಸಿ, ನಿಮ್ಮದು ಕುಕ್ಕರಲ್ಲಿ ನೋಡಿ, ನಾನು ಯೂಶ್ವಲಿ 2 ವಿಸಿಲ್ ಇಡ್ತೀನಿ ಇದಕ್ಕೆ. ಸೊ 2 ವಿಸಿಲಲ್ಲಿ ನಾರ್ಮಲಾಗಿ ಬೆಂದಿರ್ತದೆ, ಅಷ್ಟೇ ಸಾಕು. ನೀವು ಅಂದಾಜಿಗೆ ನೋಡಿ ನಿಮಗೆ ಎಷ್ಟು ಉಪ್ಪು ಸಾಕಾಗುತ್ತೋ ಅಷ್ಟು ಹಾಕಿ. ನಾನು 2ಕ್ಕೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಇಲ್ಲಿ ನಾನು ಹುರಿದಿಟ್ಟ ರವೆಗೆ ಅವರೆಕಾಳು ಹಾಕಿದ್ದೀನಿ, ಬೇಯಿಸಿಟ್ಟಿದ್ದು. ಸ್ವಲ್ಪನೇ ಉಳಿದಿತ್ತು ಆ್ಯಕ್ಚುಲಿ ಅವರೆಕಾಳು, ಅದಕ್ಕೆ ನಾನು ಉಪ್ಪಿಟ್ಟು ಮಾಡಿದೆ. ಇಲ್ಲಾಂದರೆ ಚಪಾತಿಗೆ ಕೂರ್ಮ ಮಾಡ್ತಿದ್ದೆ ನಾನು. ಸೊ ಉಪ್ಪು ಹಾಕಿ ಬೇಯಿಸಿದ್ರಿಂದ ಮತ್ತೆ ಎಕ್ಸ್ಟ್ರಾ ಉಪ್ಪು ಹಾಕ್ಕೊಳ್ಳೋದೇನು ಬೇಡ. ಸೊ ಇದು ಇಷ್ಟೇ. ನೀಟಾಗಿ ಎಲ್ಲ ರವೆ ಎಲ್ಲ ಫ್ರೈ ಆದ ನಂತರ ಸ್ವಲ್ಪ ನಿಂಬೆಹಣ್ಣು, ಅಂದರೆ ಸ್ವಲ್ಪ ಅಲ್ಲ ಅರ್ಧ ನಿಂಬೆಹಣ್ಣು ಹಾಕಿ ಸಾಕು. ಜಾಸ್ತಿ ಹುಳಿ ಆದ್ರೂ ಚೆನ್ನಾಗಾಗೋದಿಲ್ಲ, ಬಟ್ ನಿಂಬೆಹಣ್ಣು ಹಾಕಲೇಬೇಕು, ಟೇಸ್ಟ್ ಬರ್ತದೆ. ಅದಾದ ನಂತರ ಬಿಸಿ ಕುದಿಯೋ ನೀರು ಹಾಕಿ. ಸೊ ನಿಮ್ಗೆ ಹೇಗೆ, ನನಗೆ ಆ್ಯಕ್ಚುಲಿ ಅಳತೆ ಗೊತ್ತಾಗತ್ತೆ, ಹಾಗಾಗಿ ನಾನು ಹೀಗೆ ಸುಮ್ಮನೆ ಹಾಕ್ತಿರ್ತೀನಿ. ಸೊ ಇಲ್ಲ ಅಂದರೆ ನೀವು ಅಳತೆ ತೊಗೊಂಡು ಹಾಕ್ಬೋದು. ಇದು ನೋಡಿ ಎಲ್ಲ ಕರೆಕ್ಟಾಗಿದೆ. ಇವಾಗ ಉಪ್ಪಿಟ್ಟು ಫುಲ್ ಕುದೀತಾ ಇದೆ. ಹಾಗೆ ಸ್ವಲ್ಪ ಕೈ ಆಡಿಸ್ಬೇಕು, ಮಧ್ಯೆ ಮಧ್ಯೆ ಗಂಟಾಗಬಾರ್ದು ಅಂತೇಳಿ. ದ್ಯಾಟ್ಸ್ ಇಟ್ ಗೈಸ್, ಉಪ್ಪಿಟ್ಟು ರೆಡಿ ಇದೆ. ಈ ಕಡೆ ಪಲಾವು ಆಗಿ ರೆಡಿ ಆಗಿದೆ. ಸೊ 2 ವಿಸಿಲ್ ಕೂಗಿಸಿದ್ದೀನಿ. ಇದು ಯಾವುದೋ ಒಂದು ಟೊಮೆಟೊ ಸಿಕ್ಕಾಕೊಂಡಿದೆ ನೋಡಿ ಇಲ್ಲಿ ಎಡೆಯಲ್ಲಿ. ಸೊ ಅದನ್ನು ನೋಡಲೇ ಇಲ್ಲ, ಇವಾಗ ತೆಗಿತಾ ಇದ್ದೀನಿ ನಾನು ಅದನ್ನು. ಸೊ ಉಪ್ಪಿಟ್ಟು ರೆಡಿ ಮತ್ತು ಪಲಾವ್ ರೆಡಿ. ಪಲಾವ್ ಮಕ್ಕಳ ಬಾಕ್ಸಿಗೆ ಹಾಕ್ತೀನಿ, ಮತ್ತು ಉಪ್ಪಿಟ್ಟು ಇವಾಗ ಅವ್ರಿಗೆ ತಿಂಡಿಗೆ ಮತ್ತು ನಮಗೆ ತಿಂಡಿಗೂ ಕರೆಕ್ಟ್ ಆಗ್ತದೆ. ಅದ್ರ ಜೊತೆ ಅವ್ರಿಗೆ ಶಾರ್ಟ್ ಬ್ರೇಕ್ಸ್ಗೆ ಕಲ್ಲಂಗಡಿ ಹಣ್ಣು, ನಮ್ಮ ಕಡೆ ಬಚ್ಚಂಗಾಯಿ ಅಂತ ಹೇಳ್ತೀವಿ. ಕೇಳೋದಕ್ಕೆ ಸ್ವಲ್ಪ ಫನ್ನಿ ಇದೆ ಅಲ್ಲ, ಬಟ್ ನಮಗೆ ಯಾಕೋ ಈ ವರ್ಡೇ ನಮಗೆ ಯೂಸ್ ಆಗಿದೆ. ನಾನು ಬಚ್ಚಂಗಾಯಿ ಅಂತಲೇ ಹೇಳ್ತೀನಿ ವಾಟರ್ ಮೆಲನನ್ನು. ಸೊ ಇದನ್ನು ಕಟ್ ಮಾಡಿ ಕೊಡ್ತಾಯಿದ್ದೀನಿ ನನ್ನ ಮಕ್ಕಳಿಗೆ ಶಾರ್ಟ್ ಬ್ರೇಕಿಗೆ. ಸೊ ಚಿಕ್ಕ ಪೀಸ್ ಮಾಡಿ ಕೊಡ್ತಾಯಿದ್ದೀನಿ, ಸ್ವಲ್ಪ ಈಸಿ ಆಗಲಿ. ಅಂದರೆ ಜಾಸ್ತಿ ಟೈಮ್ ಸಿಗೋದಿಲ್ಲ ಅವ್ರಿಗೆ ಸ್ಕೂಲಲ್ಲಿ ಶಾರ್ಟ್ ಬ್ರೇಕ್. ಸೊ ಇದ್ದ ಟೈಮಲ್ಲೇ ಪಾಪ ಬೇಗ ತಿನ್ನಬೇಕು, ಇಲ್ಲಾಂದರೆ ನಾನೇನು ಇಷ್ಟು ಚಿಕ್ಕ ಪೀಸ್ ಮಾಡೋದಿಲ್ಲ.
ಬಿಸಿ ಬಿಸಿ ಪಲಾವ್ ಮತ್ತು ಕೂಲ್ ವಾಟರ್ ಮೆಲನ್ ಬಚ್ಚಂಗಾಯಿ ರೆಡಿ ಮಕ್ಕಳಿಗೆ. ಇದ್ರ ಜೊತೆ ನಾನು ಸಲಾಡ್ ಮಾಡಿದ್ದೆ, ಅದನ್ನು ತೋರಿಸೋದಕ್ಕೆ ಮರ್ತೋಯ್ತು ನನಗೆ. ಸೊ ದ್ಯಾಟ್ಸ್ ಇಟ್ ಗೈಸ್ ಫಾರ್ ಟುಡೇ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.